ಜೈ ಮಹಾಕಾಳಿ. ಎಲ್ಲರಿಗೂ ನಮಸ್ಕಾರ. ಎಲ್ಲ ದಸರಾ ಹಬ್ಬದ ಪ್ರಯುಕ್ತ ತುಂಬ ಜನ ಕೇಳ್ತಿದ್ದಾರೆ, ಗುರುಗಳೇ ನಮಗೆ ಹೊಸದಾಗಿ ಏನಾದರೂ ಕಲಿಯೋದಕ್ಕೆ ಇಲ್ಲ ಅದರಿಂದ ಒಂದು ಅನುಭೂತಿ ಪಡೆಯುವಂಥದ್ದು ನಮಗೆ ತಿಳಿಸ್ಕೊಡಿ ಅಂತ. ನಾವು ಇವತ್ತು ಅದಕ್ಕೆ ಸಂಬಂಧಪಟ್ಟಿರುವಂಥ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ. ಏನಪ್ಪ ಅಂದರೆ, ತುಂಬ ಜನ ಕೇಳ್ತಿದ್ರು, ಗುರುಗಳೇ ನಾವು ದೇವ್ರನ್ನ ಹತ್ರ ಮಾತಾಡ್ಬೋದಾ, ಅದ್ರ ಬಗ್ಗೆ ನಾವು ತಿಳ್ಕೊಬೋದಾ, ದೇವ್ರ ಹತ್ರ ಮಾತಾಡೋದ್ರೆ ಹೇಗೆ, ಎಲ್ಲರೂ ಕಪ್ಪು ಹಾಕಬೇಕು ಇದಾಕಬೇಕು ಅಂತಾರೆ. ಇಲ್ಲಿ ಆ ಥರ ಯಾವುದೇ ಥರ ಇಲ್ಲ. ನಾನು ಈ ನವರಾತ್ರಿಯಲ್ಲಿ ನಿಮಗೆ ಒಂದು ಒಳ್ಳೆಯ ತಂತ್ರಾನುಸಾರ ಅಂತ ತಿಳಿಸ್ತಿದ್ದೀನಿ. ಈ ತಂತ್ರಾನುಸಾರ ಮಾಡೋದ್ರಿಂದ ನೀವು ದೇವ್ರ ಹತ್ರ ಮಾತಾಡಬಹುದು. ಅದು ನಿಮ್ಮ ಒಂದು ದೈವ ಶಕ್ತಿ ನಿಮ್ಮಲ್ಲಿ ಯಾವ ಥರ ಅಡಗಿರುತ್ತೋ ಅದ್ರ ಮೇಲೆ ಮಾತಾಡೋಕ್ಕೆ ಸಾಧ್ಯವಿರ್ತದೆ. ಜೊತೆಗೆ ಇದರಲ್ಲಿ ನಿಮಗೆ ತುಂಬಾ ಉಪಯೋಗ ಆಗುವಂಥ ಕೆಲವು ಲಾಭಗಳಿದೆ. ಈ ತಂತ್ರಸಾರನ ನೀವು 11 ದಿವಸ ಮಾಡಬೇಕಾಗಿರುತ್ತೆ. ಇದ್ರ ಮಾಡೋದ್ರಿಂದ ಪ್ರತಿಫಲ ನಾನು ನಿಮಗೆ ಆಮೇಲೆ ತಿಳಿಸ್ತೀನಿ. ಮೊದಲನೇದಾಗಿ ಈ ತಂತ್ರಸಾರ 11 ದಿವಸ ಮಾಡುವಂಥದ್ದು. ಮೊದಲಾಗಿ ನಾನು ನಿಮಗೆ ಈ ತಂತ್ರ ಹೇಗೆ ಮಾಡೋದು ಅನ್ನೋದು ತಿಳಿಸ್ತೀನಿ. ನಂತರ ಇದು ಇಂದ ನಿಮಗೆ ಲಾಭ ಏನು, ಇದರಿಂದ ನಿಮಗೇನು ಅನುಕೂಲ ಆಗುತ್ತೆ ಅನ್ನೋದು ನಾನು ನಿಮಗೆ ಕೊನೆಯಲ್ಲಿ ತಿಳಿಸ್ತೀನಿ. ಇದಕ್ಕೆ ಬೇಕಾಗಿರುವಂಥದ್ದು, ನೀವು ಸ್ನಾನ ಮಾಡಿ ನಿಮ್ಮ ಏನು ದಿನತೆ ಎಲ್ಲ ಮುಗಿಸ್ಕೊಂಡು ಆದರೆ ಇದು ಮಾಡಬೇಕಾಗಿರೋದು ರಾತ್ರಿ 10 ಗಂಟೆಯ ಮೇಲೆ. ನೀವು ಊಟ ಮಾಡಾಗಿದ್ರೆ ಮಾಡ್ಕೊಳ್ಳಿ. ನಂತರ ಸ್ನಾನ ಏನೆಲ್ಲ ಮಾಡಿಕೊಂಡು ಶುಚಿಯಾಗಿ ನಿಮಗೆ ಒಂದು ಯಾವ್ದಾದ್ರು ಒಂದು ಪಂಚೆ ಇಲ್ಲ ಆದರೆ ಲೇಡೀಸ್ ಆದರೆ ಸೀರೆ ಕಟ್ಕೊಂಡಿರಿ. ಇದನ್ನ ಮಾಡಬೇಕಾದದ್ರಲ್ಲಿ ನೀವು ಏನಪ್ಪ ಅಂದರೆ, ನಿಮ್ಮ ಮನೆಯದೇ ಇರುವಂಥ ದೇವರನ್ನ ಪೂಜೆ ಎಲ್ಲ ಮಾಡಿ ನಂತರ ನಿಮ್ಮ ದೇವರ ಕೋಣೆಯಲ್ಲಿ ಕೂತುಕೊಂಡು ಮಾಡಿಕೊಳ್ಳುವಂಥದ್ದು. ಮೊದಲನೇದಾಗಿ ನೀವು ನಕ್ಷತ್ರ ಆಕಾರ ಆದಂತಹ ಒಂದು ರಂಗೋಲಿನ ಹಾಕ್ಕೋಬೇಕು. ಅದು ಈ ಥರ ಇರುತ್ತೆ. ಈ ಥರ ನಕ್ಷತ್ರಾಕಾರ ಹಾಕೊಂಡ ನಂತರ ಮೊದಲನೇದಾಗಿ ನಿಮ್ಮ ಎದುರು ಓಂ ಅಂತ ಹಾಕ್ಕೊಳ್ಳಿ. ನಂತರ ಇಲ್ಲಿ ಓಂ ಅಂತ ಹಾಕ್ಕೊಳ್ಳಿ. ನಂತರ ಇಲ್ಲಿ ಓಂ ಅಂತಾನೆ ಹಾಕ್ಕೊಳ್ಳಿ. ನಂತರ ಇಲ್ಲಿ ಓಂ ಅಂತ ಹಾಕ್ಕೊಳ್ಳಿ. ಮತ್ತೆ ಇಲ್ಲೂ ಸಹ ಓಂ ಅಂತ ಹಾಕ್ಕೋಬೇಕು. ನಂತರ ಇಲ್ಲೂ ಸಹ ಓಂ ಎಂದು ಹಾಕ್ಕೊಳ್ಳಿ. ಇಲ್ಲಿ ನಿಮಗೆ ಈಗ ಓಂ ಅನ್ನೋದು 1 2 3 4 5 6 ಜಾಗದಲ್ಲಿ ಹಾಕಲಾಗಿದೆ. ನಂತರ ನೀವು ಈ ನವರಾತ್ರಿಗಳಲ್ಲಿ ನಿಮ್ಮ ದೇವಿ ಯಾವ ದೇವರನ್ನು ನೀವು ಇಷ್ಟಪಡ್ತೀರಾ, ನಿಮ್ಮ ಅನುಕೂಲ ಅಂತ ಆಗುವಂಥ ದೇವರು ಇಲ್ಲ ನೀವು ಮನೆ ದೇವರಾಗಿರ್ಬೋದು. ಇದರಲ್ಲಿ ಮೈನ್ ಆಗಿ ಗ್ರಾಮ ದೇವತೆಗಳು ಕಮ್ಮಿ. ನಂತರ ನೀವು ಇಲ್ಲಿ ಗ್ರಾಮ ದೇವತೆ ಚೌಡೇಶ್ವರಿ, ಕಾಳಿಕಾದೇವಿ ಯಾವ ದೇವರಾದರೂ ನೀವು ಇಲ್ಲಿ ನಿಮ್ಮ ಆರಾಧನೆ ಮಾಡ್ಕೋಬಹುದು. ಈಗ ನಾನು ಆರಾಧನೆ ಮಾಡುವಂಥ ಒಂದು ಕಾಳಿಕಾದೇವಿ, ನೀವು ದುರ್ಗಾ, ಚಾಮುಂಡೇಶ್ವರಿ ರೂಪಗಳು ಹಲವು, ಬಟ್ ಎಲ್ಲ ಒಂದೇ ಆದ್ರೂ ಅದ್ರ ತಕ್ಕಂತೆಯೇ ಕೆಲವು ಬೀಜಾಕ್ಷರಿ ಮಂತ್ರಗಳಿರ್ತವೆ. ನಾನೀಗ ಕಾಳಿಕಾದೇವಿಯ ಒಂದು ಉಪಾಸನೆಯನ್ನು ಇಲ್ಲಿ ತಂತ್ರಸಾರ ತಿಳಿಸ್ತೀನಿ. ನೀವು ಇಲ್ಲಿ ಏನು ಮಾಡಬೇಕು ಅಂದರೆ, ಈ ಮಧ್ಯದ ಜಾಗದಲ್ಲಿ ಇನ್ನು ಏನು ಬರ್ದಿಲ್ಲ, ಇಲ್ಲಿ ಇವಾಗ ನಾವು ಕಾಳಿಕಾದೇವಿಗೆ ಬೇಕಾಗಿರುವಂಥ ಬೀಜಾಕ್ಷರಿ ಮಂತ್ರ ಓಂ ಕ್ಲೀಂ ಓಂ ಕ್ಲೀಂ ಕಾಳಿಕಾಯೇ ನಮಃ ಈ ಥರ ಬರ್ಕೋಬೇಕು. ಬಟ್ ಇಲ್ಲಿ ನೀವು ಓಂ ಕ್ಲೀಂ ಅಂತ ಮಾತ್ರ ಬರ್ಕೊಳ್ಳಿ. ಇಲ್ಲಿ ನಮಃ ನಮಃ
ಆಯ್ತಾ. ಬಟ್ ಕಾಳಿಕಾದೇವಿ ಅನ್ನೋದು ನೀವು ಉಚ್ಚಾಟನೆ ಮಾಡಿ ಅಲ್ಲಿ ಬರ್ಕೋಬೇಕಾಗಿರ್ತದೆ. ಈಗ ಮೊದಲನೇದಾಗಿ ಪ್ರತಿಯೊಂದಕ್ಕೂ ಅರಿಶಿಣವನ್ನು ನೀವು ಅರ್ಪಿಸ್ಬೇಕು. ಅರಿಶಿಣ ಎಲ್ಲ ಕಡೆಗೂ ಈ 5 ದಿಕ್ಕಲ್ಲೂ ಅರಿಶಿಣ ಹಾಕಬೇಕು. ನಂತರ ಮಧ್ಯದಲ್ಲೂ ಅರಿಶಿಣ, ನಂತರ ಒಂದು ಕುಂಕುಮ, ನಂತರ ಇಲ್ಲೂ ಸಹ ಕುಂಕುಮ. ತದನಂತರ ಅಕ್ಷಂತೆ ಕಾಳು. ಅಕ್ಷಂತೆ ಕಾಳು ಅಂದರೆ ಕೆಂಪು ಅಕ್ಷಂತೆ ಕಾಳನ್ನು ನೀವು ಮಾಡಿ ಇಟ್ಕೊಳ್ಬೇಕಾಗ್ತದೆ. ಆಯ್ತಾ. ಇದನ್ನು ಸಹ ಎಲ್ಲ ಕಡೆನೂ, ಆದರೆ ಹಾಕುವಾಗ ನೋಡಿ ನೀವು ಇಷ್ಟು ತಗೊಂಡು ಒಂದೇ ಕಿತಿ ಈಗ ಹಾಕೋ ಬರೋ ಹಾಗಿಲ್ಲ. ಇಲ್ಲಿಂದಾನೇ ತಗೊಂಡು ಅಲ್ಲಿಗೆ ಬಿಡಬೇಕು, ಮತ್ತೆ ಇಲ್ಲಿಂದ ತಗೊಂಡು ಹೀಗೆ ಹಾಕಬೇಕು. ಈ ತರ ಹಾಕಿದ ನಂತರ ಮತ್ತೆ ಒಂದು ಪಂಚಲೋಹದ ತಟ್ಟೆ, ಈ ತರ ಒಂದು ಚಿಕ್ಕ ಪ್ಲೇಟ್, ಪಂಚಲೋಹ ಆಗಿರ್ಬೋದು ಇಲ್ಲ ತಾಮ್ರ ಆಗಿರ್ಬೋದು ನಡೀತದೆ. ಇದನ್ನ ಇಲ್ಲಿ ಮಧ್ಯದಲ್ಲಿ ಈ ತರ ಇಕ್ಕಬೇಕು. ಇಕ್ಕಿದ ತಕ್ಷಣ ಇದಕ್ಕೆ ಈ ತರ ನೀರು ಕೂಡ ಹಾಕಬೇಕಾಗಿರ್ತದೆ. ಇದಕ್ಕೆ ಮತ್ತೆ ನೀವು ಸ್ವಲ್ಪ ಅಕ್ಷಂತೆ ಕಾಳುಗಳನ್ನ ಆಚೆ ಹಾಕೋಬೇಕು. ಆಯ್ತಾ. ನಂತರ ನೀವು ಒಂದು ಪಂಚಲೋಹದ ಒಂದು ದೀಪ ಪ್ರಮದ ತಗೊಂಡು ಇಟ್ಕೋಬೇಕಾಗ್ತದೆ. ಅದನ್ನ ಇದರ ಮಧ್ಯದಲ್ಲಿ ಇಕ್ಕಿ ನೀವು ನಿಮ್ಮ ಹತ್ರ ಇರುವಂತ ಕೆಲವು ಪುಷ್ಪಗಳನ್ನ ಅರ್ಪಣೆ ಮಾಡಿ. ನಾನು ಇಲ್ಲಿ ಪುಷ್ಪ ತರೋದಕ್ಕೆ ನಾನು ಸ್ವಲ್ಪ ಆಚೆ ಹೋಗಬೇಕಾಗಿತ್ತು, ಸ್ವಲ್ಪ ತಡವಾಗುತ್ತೆ. ಇರಲಿ, ನೀವು ಮಾಡುವಾಗ ಇಲ್ಲಿ ಒಂದು ಪುಷ್ಪನ ಮಾಡ್ಕೊಳ್ಳಿ. ಒಂದು ನಿಮಿಷ. ಈ ರೀತಿ ಪುಷ್ಪವನ್ನು ಅರಪಿಸಿ. ನೀವು ಆದಷ್ಟು ಒಂದು ಕೆಂಪು ಕಲರ್ ಹೂವುಗಳನ್ನು ಇಟ್ಟುಕೊಳ್ಳೋದ್ರಿಂದ ನಿಮಗೆ ಒಳ್ಳೆಯದು. ಆಯ್ತಾ. ಈಗ ಇದಕ್ಕೆ ನಾವು ಹಾಕಬೇಕಾಗಿರುವಂತ ಮತ್ತೊಂದು ಕೆಂಪು ಬತ್ತಿಯನ್ನ ಮಾಡ್ಕೋಬೇಕು. ಈ ಕೆಂಪು ಬತ್ತಿಯನ್ನು ಇದರೊಳಗೆ ಹಾಕಬೇಕು. ಈ ತರ ಹಾಕಿ, ಮತ್ತೆ ಇದರಲ್ಲಿ ಒಂದು ವಿಶೇಷ ಏನಪ್ಪಾ ಅಂದ್ರೆ, ಇದಕ್ಕೆ ನಾವು ಹಾಕಬೇಕಾಗಿರುವಂತ ಎಣ್ಣೆ, ಹಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ, ಹೊಂಗೆ ಎಣ್ಣೆ ಇವೆಲ್ಲ ಅಲ್ಲ. ಈ ತಂತ್ರಸಾರಕ್ಕೆ ನಮ್ಮ ಅಗೋರಿ ತತ್ವಗಳಲ್ಲಿ ಮತ್ತೆ ಕೆಲವು ತಾಂತ್ರಿಕ ವಿದ್ಯೆಗಳಲ್ಲಿ ಪ್ರಯೋಗ ಮಾಡುವಂತದಕ್ಕೆ ನಾವು ಬಳಸುವಂಥದ್ದು ನವರತ್ನ ತೈಲ. ಅದರಲ್ಲಿ ನಿಮಗೆ ಬಾಟಲ್ ಇದೆ, ನಾನು ಲೂಜನ್ನ ತಂದಿಸ್ಕೊಂಡಿದ್ದೀನಿ. ನವರತ್ನ ತೈಲ ಬಾಟ್ಲ್ ಇಲ್ಲ ಇಲ್ಲಿ, ಅದಕ್ಕೆ ನಾನು ಈ ಬಾಟ್ಲಲ್ಲಿ ಇದು ನವರತ್ನ ತೈಲನ ನಾನು ಇಟ್ಕೊಂಡಿದ್ದೀನಿ. ಆಮೇಲೆ ಏನು ಯಾರು ಹೇಳಿಲ್ಲ ಈ ತರ ಹೇಳ್ತಿದ್ದ ಅನ್ಕೋಬೇಡಿ, ಆದ್ರೆ ಇದು ತಂತ್ರಸಾರಕ್ಕೆ ಬೇಕಾಗಿರುವಂತದ್ದು ಈ ನವರತ್ನ ತೈಲದ ಎಣ್ಣೆ. ಈ ನವರತ್ನ ತೈಲದ ಎಣ್ಣೆನ ಹಾಕೊಂಡು ನವರತ್ನ ತೈಲ ಎಣ್ಣೆಯನ್ನು ಹಾಕೊಂಡು, ಮೊದಲನೇದಾಗಿ ನಾವು ಯಾವುದೇ ಪೂಜೆ ಮಾಡಬೇಕಾದ್ರೂ ಕೆಲವು ಮಿಸ್ಟೇಕ್ಗಳು ಮಾಡ್ಕೊಂತೀವಿ. ಅದನ್ನು ಎಚ್ಚರಿಕೆಯಿಂದ ಮಾಡ್ಕೋಬೇಕು. ನಂತರ ಈಗ ನಾವು ಮಾಡ್ಕೋಬೇಕಾಗಿರೋದು ಮೊದಲನೇದು ಇದಕ್ಕೆ ಮೊದಲನೇದಾಗಿ ಒಂದು ಗಂಧದ ಕಡ್ಡಿಯನ್ನು ಸಿದ್ಧಪಡಿಸ್ಕೋಬೇಕು. ಪಡಿಸ್ಕೊಂಡ ನಂತರ
ನೀವು ದೀಪಾರಾಧನೆಯನ್ನು ಮಾಡಬೇಕು. ದೀಪಾರಾಧನೆ ಮಾಡುವಾಗ ನಿಮ್ಮ ಇಷ್ಟ ದೈವ ಮತ್ತೆ ನೀವು ಯಾವ ದೇವರನ್ನು ಪ್ರಾರ್ಥನೆ ಮಾಡಬೇಕು ಅಂತ ಇದ್ದೀರೋ ಆ ದೇವರನ್ನ ಇದು ಮಾಡಬೇಕು, ನೆನೆಸ್ಕೋಬೇಕು. ನಂತರ ದೀಪ ಈ ಥರ ನಿಮ್ಮ ಮುಂದೆ ಇರಬೇಕು. ನೀವು ದೀಪದ ಹಿಂದೆನೇ ಇರಬೇಕು, ದೀಪ ನಿಮ್ಮ ಮುಂದೆ ಇರಬಾರ್ದು. ನಂತರ ಈ ದೀಪ ಉತ್ತರಕ್ಕೆ ಮುಖ ಮಾಡಿಟ್ಕೊಂಡು ಇರಬೇಕು. ಆಯ್ತಾ, ಉತ್ತರ ದಿಕ್ಕಿನಲ್ಲಿ ಇರಬೇಕು. ನೀವು ಅದರ ಹಿಂದೆ ಅದನ್ನು ನೋಡುತ್ತಾ ಕೂತ್ಕೊಳ್ಳತಕ್ಕದ ಇರಬೇಕಾಗಿರ್ತದೆ. ಆಯ್ತಾ, ನಂತರ ನೀವು ಇಷ್ಟು ಧೂಪವನ್ನು ತೋರಿಸಿ ಬೆಳಗಬೇಕು. ನಂತರ ದೀಪಕ್ಕೂ ನೀವು ಬೆಳಗಿಸಿ ಮತ್ತೆ ಅದನ್ನ ಒಂದು ಒಳ್ಳೆಯ ಸ್ಥಾನದಲ್ಲಿ ಅದಕ್ಕೆ ಒಂದು ಸ್ಥಾನವನ್ನು ಕೊಡಿ. ನಂತರ ಈ ದೀಪವನ್ನು ಉರಿಯುವ ನೋಡಿಕೊಂಡು ಈಗ ನೀವು ಮಾಡಬೇಕಾಗಿರೋದೇನಪ್ಪ ಅಂದರೆ, ಇವಾಗ ನಾನು ಕಾಳಿಕಾದೇವಿನ ಆರಾಧನೆ ಮಾಡೋದ್ರಿಂದ ನಂತರ ನಾನು ಆ ತಾಯಿ ಹತ್ರ ಮಾತಾಡುವಂಥ ಒಂದು ಕ್ರಿಯೆನ ನಾನು ತಿಳ್ಕೊಂಡಿರೋದ್ರಿಂದ ನಿಮಗೆ ಯಾವ ದೇವರು, ಇವಾಗ ದುರ್ಗಾ ಆದರೆ ಓಂ ಧೂಮ್ ದುರ್ಗಾಯೇ ನಮಃ, ಪ್ರತಂಗಿನಿ ದೇವರಾದರೆ ಅದರದೇ ಆದಂಥ ಒಂದು ಬೀಜಾಕ್ಷರಿ ಮಂತ್ರ, ಕಾಳಿಕಾದೇವಿ ಇದಾದರೆ ಓಂ ಕ್ಲೀಂ ಕಾಳಿಕಾಯೇ ನಮಃ. ಈ ಮಂತ್ರವನ್ನು ಈಗ ನಾನು ಒಂದು ದೇವರಲ್ಲಿ ನಮಗೆ ಒಂದು ತಿಳಿಸ್ಕೊಡುವಂಥದ್ದು ಮಾಡ್ತೀನಿ. ಈಗ ಒಂದು ದೇವರು, ಈಗ ನಾನು ಕಾಳಿಕಾದೇವಿಯನ್ನು ನಾನು ಆರಾಧನೆ ಮಾಡಬೇಕು. ಆ ತಾಯಿ ಹತ್ರ ನಾನು ಒಂದು ಒಳ್ಳೆ ಫಲವನ್ನು ಪಡಿಬೇಕು, ಮತ್ತು ಆ ತಾಯಿ ಹತ್ರ ನಾನು ವಾಕ್ ಅನ್ನೋದು ಕೇಳಬೇಕು ಅನ್ನೋದು ನನ್ನ ಆಸೆ. ಇದರ ಲೆಕ್ಕದಲ್ಲಿ ನಾನು ಈಗ ಮಾಡುವಂಥದ್ದು ಏನಪ್ಪ ಅಂದರೆ, ಓಂ ಕ್ಲೀಂ ಕಾಳಿಕಾಯೇ ನಮಃ, ಓಂ ಕ್ಲೀಂ ಕಾಳಿಕಾಯೇ ನಮಃ, ಓಂ ಕ್ಲೀಂ ಕಾಳಿಕಾಯೇ ನಮಃ, ಓಂ ಕ್ಲೀಂ ಕಾಳಿಕಾಯೇ ನಮಃ, ಓಂ ಕ್ಲೀಂ ಕಾಳಿಕಾಯೇ ನಮಃ ಅಂತ 108 ಬಾರಿ ಜಪವನ್ನು ಮಾಡಿ ಮುಗಿಸ್ಬೇಕಾಗ್ತದೆ. ನಂತರ ನೀವು ಒಂದು ಅರ್ಧ ಗಂಟೆ ಫ್ರೀ ಮಾಡಿಕೊಂಡು ನಂತರ ನೀವು ಹೋಗಿ ನಿದ್ದೆ ಮಾಡುವಂಥದ್ದು ಮಾಡ್ಕೋಬಹುದು. ಆಯ್ತಾ, ಇದನ್ನ ನೀವು ಮಾಡಬೇಕಾಗಿರುವಂಥ ಕರ್ತವ್ಯ. ಇದರಿಂದ ನಿಮಗೆ ಏನು ಫಲ ಅಂತ ಈಗ ತಿಳಿಸ್ತೇನೆ. ಈ ಪೂಜೆ ಮಾಡೋದ್ರಿಂದ ಇದು ನೀವು 11 ದಿವಸ ಕಾಲ ಮಾಡಬೇಕಾಗ್ತದೆ. ಇದನ್ನು ಸಹ ರಾತ್ರಿ 10 ಗಂಟೆಯ ಮೇಲೆ ನಿಮ್ಮ ದೇವರ ಕೋಣೆಯಲ್ಲಿ ನಿಮ್ಮ ದೇವರ ಪೂಜೆ ಎಲ್ಲ ಮುಗಿದ ನಂತರ ನೀವು ಇದನ್ನ ಮಾಡಬೇಕಾಗಿರ್ತದೆ. 11 ದಿವಸಗಳ ಕಾಲ ಮಾಡಬೇಕಾಗಿರುವಂತ ಒಂದು ಈ ಪೂಜೆ. ಇದರಲ್ಲಿ ನೀವು ಬೇರೆ ಯಾವುದು ದುರುದ್ದೇಶ ಇಟ್ಕೋಬೇಡಿ. ಆಯ್ತಾ, ಒಳ್ಳೆ ಒಂದು ಉದ್ದೇಶ, ನಿಮ್ಮ ಮನೆ ಏಳಿಗೆ ಆಗಲಿ ಅನ್ನೋ ತರ ಒಂದು, ಮತ್ತೆ ನಿಮ್ಮ ಒಂದು ಕಷ್ಟಗಳು ಕಾರ್ಪಣ್ಯಗಳೆಲ್ಲ ಕ್ಲೀನ್ ಆಗಿ ಚೆನ್ನಾಗಿ ನಾವು ಇರಬೇಕು ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ನೀವು ಮಾಡುವಂಥದ್ದು. ಆಯ್ತಾ, ಇದರಿಂದ ನಿಮಗೆ ಮಾಡುವಂಥ ಈ 11 ದಿವಸಗಳ ಇದು ಮಾಡೋದ್ರಿಂದ ನಿಮ್ಮ ಕಷ್ಟಗಳಲ್ಲಿ ಏನೇನು ಬಗೆಹರಿತವೆ ಅನ್ನೋದಾದ್ರೆ, ನಿಮಗೆ ಸಾಲದ ಬಾಧೆ, ಮತ್ತೆ ನಿಮಗೆ ಕೋರ್ಟು ಕಚೇರಿ ಬಾಧೆ, ಮಾನಸಿಕ ತೊಂದರೆ, ನೆಮ್ಮದಿ ಇಲ್ದಿರುವಂಥದ್ದು, ಮನೆಯಲ್ಲಿ ಕಿತ್ಲಾಟ, ಕೆಲವು ಮಾಟ ಮಂತ್ರಗಳಿಂದ ನಡೀತಿರುವಂಥ ನಷ್ಟಕ್ಕೆ ಇದು ಇಂಥ ಕಡೆಯಿಂದ ನಿಮ್ಗೆ ಈ ಥರ ಆಗ್ತಿದೆ ಅಂತ ಒಂದು ಸೂಕ್ಷ್ಮೆ. ನಂತರ ತಾಯಿ, ನೀವು ಯಾವ ತಾಯಿಯನ್ನು ನೀವು ಒಲ್ತಿದ್ದೀರೋ ಈ 11 ದಿವಸ ಜಪ ಕಂಟಿನ್ಯೂ ಒಂದೇ ದೇವ್ರನ್ನೇ ನೀವು ಮಾಡ್ತಿದ್ದೀರಾ, ಆ ಥರನೇ ಮಾಡಬೇಕಾಗಿರುತ್ತೆ. ಇಲ್ಲಿ ನಿಮ್ಮ ನವರಾತ್ರಿ ಸಮಯದಲ್ಲಿ ನೀವು 9 ದೇವರುಗಳು ಅದು ನೀವು ಮಾಡ್ಕೋಬಹುದು. ಇದನ್ನು ಮಾತ್ರ ಸಪ್ರೇಟ್ ಆಗಿ ನೀವು ಮಾಡ್ಕೋಬೇಕಾಗಿರುವಂಥದ್ದು. ಆಯ್ತಾ, ಆಮೇಲೆ ಅದೊಂದು ದೇವ್ರು ಇದೊಂದು ಇದು ಮಾಡ್ಕೋಬೇಡಿ. ಯಾವುದೇ ದೇವ್ರು ಮಾಡ್ತೀವಿ ಇದು ಈ ವಿಧಾನದಲ್ಲಿ ಒಂದೇ ದೇವ್ರು ಮಾತ್ರ ಮಾಡಬೇಕಾಗಿರ್ತದೆ. ಆಯ್ತಾ, ನೀವು ನವರಾತ್ರಿ ಮನೆಯೊಳಗೆ ನೀವು 9 ದೇವ್ರು ನೀವು ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಆ ತಾಯಿ ವಾಕ್ಯ ಕೇಳುವಂಥದ್ದು, ನೀವು ಎಷ್ಟು ಮನಸ್ಸು ನಿರ್ಮೂಲತೆಯಿಂದ ನೆಮ್ಮದಿಯಿಂದ ಮಾಡ್ಕೊಂತೀರೋ ಅಷ್ಟು ನಿಮಗೆ ಆ ತಾಯಿಯ ಅನುಗ್ರಹ ನಿಮಗೆ ಸಿಗ್ತದೆ. ಇದನ್ನು 11 ದಿವಸ ಮಾಡುವಂತ ಕ್ರಿಯೆ ಆಗಿದೆ. ನಿಮ್ಮ ಕೆಲವು ಕಷ್ಟಗಳಿಗೆ ಇದು ನಿಮಗೆ ತುಂಬಾನೇ ಸರಳವಾದಂತಹ ಒಂದು ಉಪಾಯವಾಗಿದೆ. ನಮಸ್ಕಾರ. ಬೇರೆ ಏನಾದರೂ ನಿಮಗೆ ಇದರಿಂದ ತಿಳ್ಕೋಬೇಕಾಗಿದ್ದಲ್ಲಿ ನನಗೆ ಸಂಪರ್ಕಿಸಿ, ನಾನು ತಿಳಿಸ್ತೀನಿ. ನಿಮಗೆ ನಾನು ಗೊತ್ತಿರೋದನ್ನ ನಾನು ನಿಮಗೆ ತಿಳಿಸುವಂಥದ್ದು. ನಮಸ್ಕಾರ.